ವೀಕ್ಷಕರೇ, ತುಮಕೂರು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅನೇಕ ವಿಚಾರಗಳನ್ನು ಮಾಧ್ಯಮ ಮಂದಿ ಮುಂದೆ ನಿನ್ನೆ ಶೇರ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರ, ಸಚಿವ ಜಾರಕಿಹೊಳಿ ಭೇಟಿ ಮಾತುಕತೆಯ ವಿಚಾರ, ನಟ ದರ್ಶನ್ಗೆ ಸರ್ಜಿಕಲ್ ಚೇರ್ ನೀಡಿರುವ ಮಾಹಿತಿ, ಕೆಪಿಎಸ್ಸಿ ಮರುಪರೀಕ್ಷೆ ಕುರಿತ ವಿಚಾರ ಹಾಗೂ ಬಿಜೆಪಿ ಸರ್ಕಾರದ ಅವಧಿಯ ಹಗರಣ ಸೇರಿದಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಅವರು ಈ ಮೇಲಿನ ವಿಚಾರಗಳ ಕುರಿತು ಏನೇನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ದರ್ಶನ್ಗೆ ಸರ್ಜಿಕಲ್ ಚೇರ್ ಪೂರೈಕೆ, ಜಾರಕಿಹೊಳಿ ಭೇಟಿ ವಿಚಾರ. ಏನು ನಮ್ಮ ಪ್ರಿಸನ್ ಅಥಾರಿಟೀಸು ಅವ್ರಿಗೆ ಬಿಟ್ಟಿರೋಂಥದ್ದು, ನಾವು ಯಾರು ಸರ್ಕಾರ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಪ್ರಿಸನ್ ಅಥಾರಿಟೀಸಿಗೆ ಅವರಿಗೆ ಮ್ಯಾನ್ಯುಯಲ್ ಇದೆ, ಪ್ರಿಸನ್ ಮ್ಯಾನ್ಯುಯಲ್ ಇದೆ. ಆ ಮ್ಯಾನ್ಯುಯಲ್ಲಿನ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾರೆ. ಜೊತೆಗೆ ಅವ್ರಿಗೇನಾದರೂ ರಿಕ್ವೆಸ್ಟ್ ಇದ್ದರೆ ಅದನ್ನು ಅವರು ಮ್ಯಾನ್ಯುಯಲ್ನಲ್ಲಿದೆ ಹೇಗೆ ಮಾಡಬೇಕು ಅದು ಅಂತೇಳಿ. ಕೆಲವು ಸಮಯ ಕೋರ್ಟಿಂದ ಡೈರೆಕ್ಷನ್ಸ್ ತೊಗೋಬೇಕಾಗುತ್ತೆ, ಕೋರ್ಟಿಗೆ ಹೋಗಿ ಅವರು ಕೋರ್ಟಿಗೆ ಅರ್ಜಿ ಹಾಕ್ಕೋಬೇಕಾಗುತ್ತೆ. ನಮಗೆ ಇಂತಿಂಥ ಫೆಸಿಲಿಟೀಸ್ ಬೇಕು ಅಥವಾ ನನಗೆ ಈ ಥರ ಆರೋಗ್ಯ ದೃಷ್ಟಿಯಿಂದ ನನಗೆ ಈ ರೀತಿ ಬೇಕು ಅಂತೇಳಿ ಅವ್ರು ಹಾಕ್ಕೊಳ್ತಾರೆ. ಆಗ ಅವರು ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ಮಾಡ್ತಾರೆ. ಕೆಲವು ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಪ್ರಿಸನ್ ಅಧಿಕಾರಿಗಳು ತಗೊಳ್ಳೋ ತೀರ್ಮಾನದಲ್ಲಿ ಇದ್ದಾವೆ, ಕೆಲವು ಅದಕ್ಕೆ ಹೊರತುಪಡಿಸಿ ಅದಕ್ಕೆ ಮೀರಿ ಇರ್ತಕ್ಕಂಥದ್ದನ್ನು ಕೋರ್ಟಿಗೆ ಹೋಗಬೇಕಾಗುತ್ತೆ. ಅದು ವಿಷಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಯಾವುದನ್ನು ಕೂಡ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಇರ್ತಾರೆ. ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ ಆಗಿರುತ್ತೆ. ಪ್ರಾಸಿಕ್ಯೂಷನ್ ವಿಚಾರಣೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ ಆಗಿದೆ. ಅದು ಜಡ್ಜ್ ಅವರು ನ್ಯಾಯಾಧೀಶರ ತೀರ್ಮಾನ ಅಲ್ವಾ, ನಮಗೆ ನಾವೇನು ಕಾಮೆಂಟ್ ಮಾಡೋಕ್ಕಾಗ್ತದೆ. ಅವರಿಗೆ ಯಾವ ಆಧಾರದ ಮೇಲೆ ಮುಂದಕ್ಕೆ ಹಾಕ್ಕೊಂಡಿದ್ದಾರೋ ಅದು ಅವರಿಗೆ ವಿವೇಚನೆಗೆ ಬಿಟ್ಟಿರೋದು, ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಅವರು ಭೇಟಿ ಆಗಿರೋದೆಲ್ಲ ಬಹಳಷ್ಟು ಚರ್ಚೆಗೆ ಅಲ್ಲೇ ಒಳ್ಳೆ ಕಥೆ ಇಟ್ಕೊಂಡ್ರಿ. ಊಟಕ್ಕೂ ಸೇರ್ಬಾರ್ದು ಮಾಡಿದೆ. ಅವತ್ತು ನಾನು ವಿಧಾನಸೌಧದಲ್ಲಿ ನನ್ನ ಕಚೇರಿಯಲ್ಲಿದ್ದೆ. ಅವ್ರು ಫೋನ್ ಮಾಡಿದ್ರು ನನಗೆ, ಕೆಲವು ಟ್ರಾನ್ಸ್ಫರ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು. ನಾನಂದರೆ ಊಟಕ್ಕೆ ಹೋಗ್ತಾ ಇದ್ದೀನಿ, ಮಧ್ಯಾಹ್ನ ಸಿಗ್ತೀನಿ ಅಂದೆ. ನಮ್ಮನೆಗೆ ಊಟಕ್ಕೆ ಬಂದ್ವಿ. ಒಳ್ಳೇದಾಯ್ತಲ್ಲ, ರೊಟ್ಟಿ ತಿಂದು ಭಾಳ ದಿನ ಆಗಿದೆ, ರೆಡಿ ಜೋಳದ ರೊಟ್ಟಿ ತಿನ್ನ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ. ಜೋಳದ ರೊಟ್ಟಿನೂ ಸಿಕ್ತು. ಆಮೇಲೆ ಮಾತಾಡ್ಕೊಂಡು ಬಂದ್ವಿ. ಇಬ್ಬರು ರಾಜಕಾರಣಿಗಳು ಭೇಟಿಯಾದಾಗ ಏನು ಮಾತಾಡ್ತಾರೆ? ರಾಜಕಾರಣಿನೇ ಮಾತಾಡ್ತಾರೆ. ಸಿಎಂಗಳ ಸಂಖ್ಯೆ ಹೆಚ್ಚಾದ್ರೆ ನಿಮ್ಗೆ ಏನು ತೊಂದರೆ? ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಆಗ್ಲಿ, ನಿಮ್ಗೇನು ತೊಂದರೆ? ಏನಾದ್ರು ನಿಮಗೇನು ತೊಂದರೆ ಹೇಳಿ. ತೀರ್ಮಾನ ಮಾಡೋರು ಹೈಕಮಾಂಡ್, ಹೆಚ್ಚಾದ್ರೆ ಅವ್ರು ನಿಭಾಯಿಸ್ತಾರೆ. ಹೈಕಮಾಂಡ್ ಅವರು ಇನ್ನೂ 2 ಜನ ಆದರೂ ಅವ್ರು ನಿಭಾಯಿಸ್ತಾರೆ. ಅದಕ್ಕೆ ಆಗೋರು ಒಬ್ಬರೇ ಅಲ್ವಾ, ಆ ಸಂದರ್ಭ ಬಂದಾಗ ಆಗೋರು ಒಬ್ಬರೇ. ಈಗ ಆ ಪರಿಸ್ಥಿತಿ ಈಗ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಬಿಜೆಪಿ ಅವಧಿಯ ಹಗರಣ ಕುರಿತು ಹೇಳಿದ್ದು ಹೀಗೆ. ಈ ರೀತಿ ಟೀಕೆ ಟಿಪ್ಪಣಿಗಳನ್ನು ನಾವು ಕೇಳಿದ್ದೇವೆ, ಸರ್ಕಾರದಲ್ಲಿ ಬಹಳಷ್ಟು ಸಾರಿ ಕೇಳಿದ್ದೇವೆ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಈಗ ಕೋರ್ಟಲ್ಲಿ ವಿಚಾರಗಳು ನಡೀತಾ ಇದೆ. ಯಾರು ಭ್ರಷ್ಟರಿದ್ದಾರೆ, ಯಾರು ಹೆಚ್ಚು ಕಮಿಷನ್ ತೊಗೊಂಡಿದ್ದಾರೆ, ಯಾರು ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಆ ಸಂಘದವರು ಸಂಬಂಧಪಟ್ಟವರಿಗೆ ಇದನ್ನು ಕೊಡಲಿ. ಅವರು ಈ ರೀತಿ ಆಗ್ತಾ ಇದೆ. ಸರ್, ಕಾಂಗ್ರೆಸ್ನವರಿಗೆ ಬಿಜೆಪಿ ಹಗರಣಗಳು ಈಗ ನೆನಪಾಗ್ತಾ ಇದೆ ಅಂತ. ಉದಾಹರಣೆಗೆ ಹೆಲ್ತ್ ಸ್ಕ್ಯಾಮ್ ಇಲಾಖೆ ಸುಧಾಕರ್ ನೋಡಿ, ನಾವು ಈಗನ್ನಲ್ಲ, ನಾವು ಸರ್ಕಾರ ಬಂದಾಗಲೇ ಹೇಳಿದ್ದೇವೆ. ಅನೇಕ ರೀತಿಯಲ್ಲಿ ಏನು ಕೋವಿಡ್ ಅಲ್ಲಿರ್ಬೋದು ಅಥವಾ ಮೈನಿಂಗ್ ಅಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅನೇಕ ವಿಚಾರಗಳಲ್ಲಿ ಹಗರಣಗಳಾಗಿದೆ, ಅವೆಲ್ಲ ತನಿಖೆ ಮಾಡ್ತೀವಿ ಅಂತ ನಾವು ಮೊದಲೇ ಹೇಳಿದ್ದೇವೆ. ನಡೀತಾ ಇತ್ತಲ್ಲ, ಪ್ರೊಸೆಸ್ ನಡಿಬೇಕಲ್ವಾ. ಈಗ ಒಂದೇ ದಿನದಲ್ಲಿ ಮೈಕೇಲ್ ಕುನ್ನಾ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅವರೊಂದು 8 ತಿಂಗಳಿಂದ ತನಿಖೆ ಮಾಡ್ತಾ ಇದ್ರು. ಈಗ ಅವರು ಒಂದು ಇಂಟರಿಮ್ ವರದಿಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗರ ವಿರುದ್ಧ ನನಗೆ ಬರುತ್ತೆ ಅದು. ಅವರಿಗೆ ಎಕ್ಸ್ಟೆನ್ಷನ್ 6 ತಿಂಗಳು ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇನೆ. ಅವರಿನ್ನೂ ಆಳವಾಗಿ ಅಧ್ಯಯನ ಮಾಡಿ ಮತ್ತೆ ವರದಿಯನ್ನು ಕೊಡ್ತಾರೆ ಸರ್ಕಾರಕ್ಕೆ. ಅದೇ ಪ್ರಕಾರ ಬೇರೆ ಬೇರೆ ವರದಿಗಳು ಕೂಡ, ವೀರಪ್ಪ ಅವರ ವರದಿ ಇತ್ತು, ಅವೆಲ್ಲ ಪ್ರೊಸೆಸ್ ಅಂದರೆ ಒಂದಿನದಲ್ಲಿ ಆಗೋದಲ್ಲ. ಆದ್ದರಿಂದ ಅದೆಲ್ಲ ಅಂತಿಮವಾಗಿ ಕೊಡ್ತಾರೆ.
ಇಂಟರಿಮ್ ರಿಪೋರ್ಟ್ಗಳು ಕೆಲವು ಬಂದಿದ್ದಾವೆ. ನೀವು ಯೋಜನೆಗೆ ಯಾವುದು ಏನ್ ಮಾಡಿದ್ರು? ಇಲ್ಲ, ಯೋಜನೆಗೆ ಚಾಲನೆ. ಇದು ಒಂದು ಅದು ಏನಾಗಿದೆ, ಕಳೆದ ಬಾರಿ ಮೋಟರ್ ಅದನ್ನು ಮಾಡ್ತೀವಿ. ಆಮೇಲೆ ಈ ಕಡೆ ಈ ಭಾಗದಲ್ಲಿ ಅರಸೀಕೆರೆಯಿಂದ ತಿಪ್ಟೂರಿಂದ ತುಮಕೂರು ಈ ಭಾಗಕ್ಕೆ ಬರಬೇಕಾದ್ರೆ ಕೆಲಸಗಳಾಗಬೇಕು, ಅಕ್ವಾಡಕ್ಟ್ ಆಗಬೇಕು. ಅಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ 3.5 ಕಿಲೋಮೀಟರ್ ಫಾರೆಸ್ಟ್ ಏರಿಯಾದಲ್ಲಿ ಪೈಪ್ ಹಾಕ್ಕೊಂಡು ಬರಬೇಕು ನಾವು. ಅದೆಲ್ಲ ಆದಮೇಲೆ ತುಮಕೂರಿಗೆ ಬರ್ತೇವೆ. ಕೆಪಿಎಸ್ಸಿ ಮರುಪರೀಕ್ಷೆ. ಅಲ್ಲ, ಈಗ ಮೊನ್ನೆ ನಡೆದ ಎಕ್ಸಾಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಎಕ್ಸಾಮ್ ಮಾಡಿ ಅಂತ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಎಕ್ಸಾಮ್ 2 ತಿಂಗಳೊಳಗಾಗಿ ಮಾಡಿ ಅಂತ ಮಾಡ್ತಾರೆ. ಡಬಲ್ ಖರ್ಚು ಟ್ರಿಬಲ್ ಖರ್ಚು ಸರಿಯಾಗಿ ಮಾಡಬೇಕಲ್ಲ. ಡಬಲ್ ಖರ್ಚು ಮಾಡೋರು ಈಗ ಕಾಪಿ ಹೊಡಿತಾರೆ, ಡಬಲ್ ಖರ್ಚು ಮಾಡೋರು ಈಗ ಬೇರೆ ಬೇರೆ ಕ್ವಶನ್ ಪೇಪರ್ಸ್ನ ಲೀಕ್ ಮಾಡ್ತಾರೆ. ಈ ಥರದ್ದೆಲ್ಲ ನಡೆದಾಗ ಸರ್ಕಾರ ಒಂದು ತೀರ್ಮಾನ ನೀವು ಹೇಳಿದ ತಕ್ಷಣ ಮಾಡ್ಬಿಡೋದಿಲ್ಲ. ಅದಕ್ಕೊಂದು ಮಾಹಿತಿ ತಗೊಂಡು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಹೌದು ನೀವು ಹೇಳಿದ್ದು ಕರೆಕ್ಟು ಅಂತ ಅಂದಾಗ ಮಾಡ್ತಾರೆ. ಯಾರೋ ಒಂದು ಹೇಳಿದ್ವಿ, ನಾನು ಸಬ್ ಇನ್ಸ್ಪೆಕ್ಟರ್ಗಳದ್ದು ನಾವು ಎಕ್ಸಾಮ್ ಮಾಡಬೇಕು, ಕೋರ್ಟಿನ ಆದೇಶ ಬಂತು. ಆವಾಗ ಎಕ್ಸಾಮ್ ಮಾಡಿ ಸಂಬಂಧಪಟ್ಟ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಿ ಅಂತ ಹೇಳಿದ್ರು. ಸೊ ನಾವು ಕೆಇಯಿಂದ ಎಕ್ಸಾಮ್ ಮಾಡಿಸ್ತು. ಈಗ ಅದು ಆಗಿ ಈಗ ವ್ಯಾಲ್ಯೂಯೇಷನ್ ಆಗಿ ಫೈನಲ್ ಸ್ಟೇಜ್ ಬಂದಿದೆ. ಅದಕ್ಕೆ ಇನ್ನೊಂದು ಈ ಪ್ರಕರಣದಲ್ಲಿ 402 ಸಬ್ ಇನ್ಸ್ಪೆಕ್ಟರ್ಗಳಿಗೆ ಅದನ್ನು ಈಗ ಎಕ್ಸಾಮ್ ಮಾಡ್ತಾಯಿದ್ದೀವಿ. ಅದರಿಂದ ಒಟ್ಟಾರೆ ನಮಗೆ ಅಲ್ಲಿ ನ್ಯಾಯ ಒದಗಿಸ್ಕೊಡೋದಕ್ಕೆ ಏನು ಬೇಕೋ ಅದು ಮಾಡ್ತೀವಿ.